ನಮಸ್ಕಾರ ಸ್ನೇಹಿತರೆ 17/12/2024 ಮಂಗಳವಾರ ಇಂದು ಕೂಡ ಬ್ಯಾಡಗಿ ಮಾರ್ಕೆಟ್ ನಡೆದಿದೆ ಸ್ನೇಹಿತರೆ। ಈಗ ವಾರದಲ್ಲಿ 4 ದಿನ ಮಾರ್ಕೆಟ್ ನಡೆಯುತ್ತಿದೆ, ಏಕೆಂದರೆ ಇದೇ ವರ್ಷ ಮಾರ್ಚ್ ಏಪ್ರಿಲ್ ನಲ್ಲಿ ಬ್ಯಾಡಗಿ ಮಾರ್ಕೆಟ್ ನಲ್ಲಿ ರೈತರು ರೊಚ್ಚಿಗೆದ್ದು ಎಪಿಎಂಸಿ ಅಧ್ಯಕ್ಷರ ಕಾರಿಗೆ ಬೆಂಕಿ ಇಟ್ಟು ಮತ್ತು ಎಪಿಎಂಸಿ ಆಫೀಸ್ ಧ್ವಂಸ ಮಾಡಿದಾಗಿನಿಂದ ವಾರದಲ್ಲಿ 4 ದಿನ ಮಾರ್ಕೆಟ್ ನಡೆಯುತ್ತಿದೆ। ಇನ್ನು ಸ್ನೇಹಿತರೆ, ನಿನ್ನೆ ನಡೆದ ರೇಟ್ಗಳಿಗೆ ಕಾಯಿ ಕೊಡದೆ ರೀಟೆಂಡರ್ಗೆ ಇಟ್ಟ ಕಾಯಿ ಮತ್ತು ಇಂದು ಬಂದ ಹೊಸ ಕಾಯಿ ಎಲ್ಲ ಕೂಡ ಸುಮಾರು 28,740 ಚೀಲಗಳಿಗೆ ಇಂದು ಟೆಂಡರ್ ನಡೆದಿದೆ ಸ್ನೇಹಿತರೆ। ಹೈಯೆಸ್ಟ್ ರೇಟ್ ಅನ್ನೋದು ಟಾಪ್ ಮೋಸ್ಟ್ ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಇದ್ದು 2 ಅಥವಾ 3 ಚೀಲದ ಲಾಟ್ಗೆ ಹಾಕಲಾಗುತ್ತದೆ, ಏಕೆಂದರೆ ಮಾರ್ಕೆಟ್ಗೆ ಹೈಪ್ ಬರಲು ಈ ರೀತಿ ಹೈಯೆಸ್ಟ್ ರೇಟ್ ಹಾಕಲಾಗುತ್ತದೆ ಸ್ನೇಹಿತರೆ। ರೇಟ್ ಅನ್ನೋದು ಕಾಯಿ ಡಿಮ್ಯಾಂಡ್ ಮತ್ತು ಕಾಯಿ ಕ್ವಾಲಿಟಿಯ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಸ್ನೇಹಿತರೆ। ಇವತ್ತಿನ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ। ಇನ್ನು ಇಂದು ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಹೊಸ ಕಾಯಿ 20,000ದಿಂದ 30,000ದವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟ್ 30,000ದವರೆಗೆ ರೇಟ್ ನಡೆದಿದೆ। ಇನ್ನು ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಇದ್ರೆ 31,500ರವರೆಗೆ ಟಾಪ್ ಮೋಸ್ಟ್ ಕ್ವಾಲಿಟಿ ಇದ್ದ ಕಾಯಿ ರೇಟ್ ನಡೆದಿದೆ, ಅದು ಕೂಡ ಎಲ್ಲೋ ಒಂದು ಕಡೆ ಈ ರೇಟ್ ನಡೆದಿದೆ। ಇನ್ನು ಡಬ್ಬಿ ಬ್ಯಾಡಗಿ ಎಸಿ ಕಾಯಿ 15,000ದಿಂದ 23,500ರವರೆಗೆ ಎಸಿ ಕಾಯಿ ರೇಟ್ ನಡೆದಿದೆ। ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸ ಕಾಯಿ 18,000ದಿಂದ 28,000ದವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟ್ 28,000ದವರೆಗೆ ರೇಟ್ ನಡೆದಿದೆ। ಮಾರ್ಕೆಟ್ ಆವರೇಜ್ ಆಗಿ 18ರಿಂದ 26,000ದವರೆಗೆ ಮಾತ್ರ ರೇಟ್ ನಡೆದಿದೆ। ಟಾಪ್ ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಇದ್ರೆ ಮಾತ್ರ 28,000ದವರೆಗೆ ಕೂಡ ರೇಟ್ ನಡೆದಿದೆ। ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ ಹೊಸ ಕಾಯಿ 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 12,500ರವರೆಗೆ ರೇಟ್ ನಡೆದಿದೆ। ಇನ್ನು 5531 ಎಸಿ ಕಾಯಿ 5,000ದಿಂದ 10,500 ಅಥವಾ 11,000ದವರೆಗೆ ರೇಟ್ ನಡೆದಿದೆ। ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸ ಕಾಯಿ 8,000ದಿಂದ 16,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 16,500ರವರೆಗೆ ರೇಟ್ ನಡೆದಿದೆ। ಇನ್ನು 2043 ಎಸಿ ಕಾಯಿ 5,000ದಿಂದ 14,000ದವರೆಗೆ ರೇಟ್ ನಡೆದಿದೆ। ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸ ಕಾಯಿ 5,000ದಿಂದ 16,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 16,500ರವರೆಗೆ ಸರ್ಪನ್ 102 ರೇಟ್ ನಡೆದಿದೆ। BASF ನವರ ಲಾಲಿ 5,000ದಿಂದ 12,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 12,500ರವರೆಗೆ ಲಾಲಿ ಹೊಸ ಕಾಯಿ ರೇಟ್ ನಡೆದಿದೆ। ಗುಂಟೂರು ವೆರೈಟಿ ಹೊಸ ಕಾಯಿ 8,000ದಿಂದ 13,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 13,500ರವರೆಗೆ ರೇಟ್ ನಡೆದಿದೆ ಸ್ನೇಹಿತರೆ। ಮುಕ್ತ ಕೃಷಿ ಉದ್ಯಮಕ್ಕೆ ಸಹಾಯ ಮಾಡಲು ಸ್ಕ್ಯಾನ್ ಮಾಡಿ ಆರ್ಥಿಕ ಸಹಾಯ ಮಾಡಿ। ಇನ್ನು ಎಲ್ಲ ವೆರೈಟಿ ಮೀಡಿಯಂ ಕಾಯಿ ಅಥವಾ ಸೆಕೆಂಡ್ ಕ್ವಾಲಿಟಿ ಕಾಯಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ। ಇನ್ನು ಎಲ್ಲ ವೆರೈಟಿ ತಾಲು ಬಂದು 2,000ದಿಂದ 4,500ರವರೆಗೆ ರೇಟ್ ನಡೆದಿದೆ ಸ್ನೇಹಿತರೆ। ಇವು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು ಸ್ನೇಹಿತರೆ। ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ।